ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನಿಮ್ಮ ಮನೆಯಲ್ಲಿ ಏನಾದರೂ ಸಿಕ್ಕಾಪಟ್ಟೆ ಹಳೆ ಬಟ್ಟೆಗಳಿದೆಯಾ, ಮೂಟೆ ಕಟ್ಟಿ ಏನಾದರೂ ಮೇಲ್ಗಡೆ ಇಟ್ಟಿದ್ದೀರಾ, ಚಿಂತೆನೇ ಮಾಡಬೇಕಾಗಿಲ್ಲ. ಚಿಟಿಕೆ ಹೊಡೆಯುವಷ್ಟರಲ್ಲಿ ಆರಾಮಾಗಿ ನೀವು ನಾನು ಈಗ ತೋರಿಸ್ಕೊಡ್ತಿರೋ ವಿಡಿಯೋದನ್ನು ನೀಟಾಗಿ ನೋಡ್ಕೊಂಡು ಬಿಟ್ಟರೆ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು. ನೋಡಿ, ಇವಾಗ ನಾನಿಲ್ಲಿ ಹಾಕಿಬಿಟ್ಟಿರುವಂತಹ ಒಂದು ಹಳೆಯ ಕುರ್ತಾನ ತೊಗೊಂಡಿದ್ದೀನಿ. ಈ ಹಳೆಯ ಕುರ್ತಾನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ವಸ್ತುನ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕು, ವಿಡಿಯೋನ ಎಂಡ್ವರೆಗೂ ಮಿಸ್ ಮಾಡ್ದೇ ನೋಡಬೇಕು. ಆವಾಗ ನೋಡಿ ನಿಮಗೆ ಕ್ಲಿಯರಾಗಿ ಕ್ಲಾರಿಟಿ ಸಿಗುತ್ತೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ. ನೋಡಿ, ನಾನು ಕುರ್ತಾನ ಫಸ್ಟು ತೊಗೊಂಡ್ಬಿಟ್ಟು ಅದರ ಮೇಲ್ಬದಿಯಲ್ಲಿ ಇರುತ್ತಲ್ಲ, ನಾವು ಈಗ ಸ್ಲೀವ್ಸು ಹಾಗೆ ಈ ಕಾಲರ್ ಅದನ್ನು ನಾನೀಗ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ ಮೇಲೆ ನಮಗೆ ನೋಡಿ ಈ ರೀತಿ ಪೀಸ್ ಸಿಗುತ್ತೆ. ನೋಡಿ, ಹೀಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಾಟನ್ ಕುರ್ತಾ ಆದ್ರಂತೂ ತುಂಬಾ ಒಳ್ಳೆಯದು. ಕಾಟನ್ ಕುರ್ತಾ ಆದ್ರೇ ನಿಮಗೆ, ಇಲ್ಲಪ್ಪ ನಮ್ಮ ಮನೆಯಲ್ಲಿ ಹಳೆಯ ಕುರ್ತಾ ಇಲ್ಲ ಅನ್ನೋರು ಇದರ ಬದಲಾಗಿ ನೀವು ಹಳೆಯದಾದಂತಹ ಟವಲನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ನೋಡಿ, ನಾನು ಇಲ್ಲಿ ಹಳೆಯದಾದಂತಹ ಒಂದು ಬೆಡ್ಶೀಟನ್ನು ತೊಗೊಂಡಿದ್ದೀನಿ. ಹಾಗೆಯೇ ನೋಡಿ, ಈ ಬೆಡ್ಶೀಟು ತುಂಬಾ ಹಳೆಯದಾಗಿದೆ, ನಮಗೆ ಇದು ಬೇಡ ಅಂತ ಬಿಸಾಕ್ತೀವಲ್ವ, ಆ ರೀತಿ ಬೆಡ್ಶೀಟ್ಗಳನ್ನು ನೀವು ಬಿಸಾಕೋ ಬದಲು ನೋಡಿ ನಾನೀಗ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಉಪಯೋಗ ಮಾಡ್ಕೋಬಹುದು. ಏನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ, ಫಸ್ಟ್ ನೀವು ಈ ಬೆಡ್ಶೀಟನ್ನು ನೀಟಾಗಿ ಮಡಚ್ಕೊಳ್ಳಿ. ಅದು ಮೇಲೆ ಕೆಳಗೆ ಆಗದಿರೋಂತೆ ನೀಟಾಗಿ ಫಸ್ಟ್ ನೀವು ಇದನ್ನು ಮಡಚ್ಕೋಬೇಕಾಗತ್ತೆ. ನೋಡಿ, ನಾನೀಗ ಬೆಡ್ಶೀಟನ್ನು ಹೀಗೆ ಮಡಚ್ಕೊಂಡಿದ್ದೀನಿ. ನಂತರ ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಈ ಕಾಟನ್ ಕುರ್ತಾನ, ಇದನ್ನು ನಾನು ಹೀಗೆ ಮೇಲ್ಗಡೆ ಹಾಸ್ಕೋತೀನಿ. ಇದ್ರ ಒಳಗಡೆ ನೋಡಿ 2 ಪದರಾಗಿ ಇರುತ್ತಲ್ವ, ಇದ್ರ ಒಳಗಡೆ ಈ ಕಾಟನ್ ಕುರ್ತಾದ ಒಳಗಡೆ ನಾನೀಗ ಹಳೆಯ ಬೆಡ್ಶೀಟನ್ನು ತೊಗೊಂಡಿದ್ನಲ್ಲ ಅದನ್ನು ಈ ಕುರ್ತಾ ಒಳಗಡೆ ಇಡ್ತಾ ಇದ್ದೀನಿ. ನೋಡಿ, ಹೀಗೆ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗೇ ಆಗುತ್ತೆ. ನೋಡಿ, ಈ ರೀತಿ ಮೇಲೆ ಕೆಳಗೆ ಇದು ಕುರ್ತಾ ಬರುತ್ತೆ, ಹಾಗೆಯೇ ಒಳಗಡೆ ಇದು ಬೆಡ್ಶೀಟ್ ಇರುತ್ತೆ. ಬೆಡ್ಶೀಟ್ ಬದಲಾಗಿ ನೀವು ಹಳೆಯ ಟವಲ್ ಕೂಡ ನೀವು ಯೂಸ್ ಮಾಡ್ಕೋಬೋದು, ಅಥವಾ ಹಳೆಯದಾದಂತಹ ಯಾವುದೇ ಬಟ್ಟೆಯನ್ನಾದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಬಟ್ ಫುಲ್ ನೀಟಾಗಿ ಈಕ್ವಲ್ ಆಗಿ ಇದ್ದರೆ ಒಳ್ಳೆಯದು. ಒಂದು ಹತ್ರ ಸ್ವಲ್ಪ ಉಬ್ಬು ಅಥವಾ ತೆಗ್ಗು ಅಥವಾ ಜಾಸ್ತಿ ಒಂದು ಕಡೆ ಮಡಿಕೆ ಜಾಸ್ತಿ ಬರೋದು ಈ ರೀತಿ ಬೇಡ. ಈಕ್ವಲ್ ಆಗಿದ್ದರೆ ಭಾಳನೇ ಒಳ್ಳೆಯದು. ನೋಡಿ, ಹಾಗೆಯೇ ಈ ರೀತಿ ನಾವು ಹಾಕಿ ಆದಮೇಲೆ ಮೇಲ್ಗಡೆ ನಾನೇನು ಮಾಡ್ತಾಯಿದ್ದೀನಿ, ಈ ಕುರ್ತಾನ ನೋಡಿ ಹೀಗೆ ಹೊಲಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಮಿಷನ್ನಲ್ಲೇ ಹೊಲಿಗೆ ಹಾಕಬೇಕು ಅಂತೇನಿಲ್ಲ. ಇಲ್ಲಪ್ಪ ನಮ್ಮ ಮನೇಲಿ ಮಿಷನ್ ಇಲ್ಲ ಅನ್ನೋರು ಕೈಯಲ್ಲೇ ಆರಾಮಾಗಿ ಹೊಲಿಗೆ ಹಾಕ್ಕೊಂಡು ಬಿಡ್ಬೋದು. ನೋಡಿ, ನಾನೀಗ ಸೂಜಿ ದಾರನ ತೊಗೊಂಡ್ಬಿಟ್ಟು ರ್ಯಾಂಡಮ್ ಆಗಿ ಇಲ್ಲಿ ಒಂದು ಹೊಲಿಗೆನ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಏನಾದರೂ ಮಿಷನ್ನಲ್ಲಿ ಹೊಲಿಗೆ ಹಾಕಿದರೆ ಬಾಳಿಕೆ ತುಂಬ ದಿನದವರೆಗೂ ಕೂಡ ಬರುತ್ತೆ. ಕೈಯಲ್ಲಿ ಹಾಕ್ತೀವಿ ಅನ್ನೋದಾದರೆ ಸ್ವಲ್ಪ ಹತ್ತತ್ರ ಹಾಕಿ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ದೂರನೇ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ನೋಡಿ, ಹಳೆ ಬಟ್ಟೆಗಳೇನಾದ್ರು ಇದ್ದರೆ, ನೀವೇನಾದ್ರು ಬುದ್ಧಿವಂತ ಮಹಿಳೆಯರಾದರೆ ಗ್ಯಾರಂಟಿ ನಮ್ಮ ಚಾನಲ್ನ ಚೂಸ್ ಮಾಡ್ತೀರಾ. ಯಾಕೆ ಅಂದರೆ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಇವಾಗ ಹಳೆಯ ಕುರ್ತಾ ಇದ್ದರೆ ಏನು ಮಾಡಬೇಕು, ಹಾಗೆ ಬನೀನ್ ಇದ್ದರೆ ಏನು ಮಾಡಬೇಕು, ಹಾಗೆಯೇ ಹಳೆಯ 3/4 ಇದ್ದರೆ ಏನು ಮಾಡಬೇಕು, ಪ್ಯಾಂಟ್ಗಳಿದ್ದರೆ ಏನು ಮಾಡಬೇಕು, ಅಥವಾ ಜೆಂಟ್ಸ್ ಶರ್ಟ್ ಇದ್ದರೆ ಏನು ಮಾಡಬೇಕು, ಟೀ ಶರ್ಟ್ ಇದ್ದರೆ ಏನು ಮಾಡಬೇಕು, ಸೀರೆಗಳನ್ನು ಹೇಗೆ ಯೂಸ್ ಮಾಡಬೇಕು, ನೈಟಿಗಳನ್ನು ಹೇಗೆ ಯೂಸ್ ಮಾಡಬೇಕು, ಅದನ್ನು ಮತ್ತೆ ಮರುಬಳಕೆ ಹೇಗೆ ಮಾಡಬೇಕು ಅನ್ನೋದನ್ನು ಈಗ ಆಲ್ರೆಡಿ ನಾವು ನಮ್ಮ ಚಾನಲ್ನಲ್ಲಿ ತುಂಬಾ ವಿಡಿಯೋ ಹಾಕಿದ್ದೀವಿ. ಯಾರು ನೋಡಿಲ್ವೋ ಒಂದು ಸಾರಿ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನೀವು ಬೆಸ್ಟ್ ಔಟ್ ಆಫ್ ವೇಸ್ಟಲ್ಲಿ ನೀವು ಚೆಕ್ ಮಾಡ್ಬೋದು. ಅಲ್ಲಿ ನಿಮಗೆ ಬೇಕಾದಷ್ಟು ವಿಡಿಯೋ ಸಿಗುತ್ತವೆ. ನೋಡಿ, ಈ ರೀತಿ ಮೇಲ್ಗಡೆ ಕುರ್ತಾನ ನಾವೀಗ ಹಾಸ್ಕೊಂಡಾದ್ಮೇಲೆ ಅಲ್ಲಿ ನಾನು ಈಗ ಹೊಲಿಗೆನ ಒಂದು ಸೈಡ್ ಹಾಕಿದ್ದೀನಿ. ಹಾಗೆಯೇ ಇದೇನೀಗ ಹೊಲಿಗೆ ಹಾಕಿದ್ದೀನಲ್ಲ 4 ಬದಿಯಲ್ಲೂ ನೀವು ಹೊಲಿಗೆ ಹಾಕ್ಕೊಳ್ಬೇಕಾಗತ್ತೆ. ಪೂರ್ತಿ ಎಲ್ಲಿ ಇದು ಓಪನ್ ಆಗಿದೆಯಲ್ಲ ಅಲ್ಲೆಲ್ಲ ಪೂರ್ತಿಯಾಗಿ ನೀವು ಫಸ್ಟು ಹೊಲಿಗೆ ಹಾಕ್ಕೊಂಡು ಬರಬೇಕು. ನೀವು ನೋಡ್ತಿರ್ಬೋದು, ಇವಾಗ ನಾನು ಆಲ್ರೆಡಿ ಮೇಲ್ಗಡೆ ಒಂದು ಲೈನು ನಾನು ಹೊಲಿಗೆ ಹಾಕ್ಕೊಂಡಾಗಿದೆ. ಈಗ ನೀವು ಒಳಗಡೆ ನಾವೇನು ಬೆಡ್ಶೀಟ್ ಇಟ್ಟಿದ್ವಲ್ಲ ಅದನ್ನು ನೀಟಾಗಿದೆಯಾ, ಫುಲ್ ಎಂಡಿಂಗ್ವರೆಗೂ ಟಚ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಅದನ್ನು ನೋಡಿಕೊಂಡು ಆಮೇಲೆ ನೀವು ಪೂರ್ತಿ ಎಡ್ಜಿಗೆ ನೀವು ಹೊಲಿಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಒಂದು ಬದಿಯಲ್ಲಿ ಈಗ ಹೊಲಿಗೆ ಹಾಕ್ಕೊಂಡಾಯ್ತಲ್ಲ, ಅಲ್ಲಿ ಒಂದು ನಾಟನ್ನು ಹಾಕ್ಕೊಂಡ್ಬಿಟ್ಟು
ಆ ದಾರವನ್ನು ಅಲ್ಲೇ ನೀವು ಹೀಗೆ ಕಟ್ ಮಾಡಿಬಿಡಿ. ನೆಕ್ಸ್ಟು ಆ ದಾರನ್ನು ಇನ್ನೊಂದು ಸರಿ ನಾಟ್ ಹಾಕ್ಕೊಂಡು ಹೀಗೆ ನಾನೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನ ಆ ರೀತಿ ನೀವು ಮಿಡಲ್ನಲ್ಲಿ ನೋಡಿ, ಹೀಗೆ ಎಡ್ಜಿಗಲ್ಲ, ಮಿಡಲ್ನಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಒಂದೊಂದೇ ನಾಟನ್ನು ಹೀಗೆ ಹಾಕಿಬಿಟ್ಟು ಒಂದು 4ರಿಂದ ಒಂದು 5-6 ಕಡೆ ನೀವು ಈ ರೀತಿ ಹಾಕ್ಕೊಳ್ಬೇಕು. ಈ ರೀತಿ ನಾಟನ್ನು ಅಲ್ಲಲ್ಲಿ ನೀವು ಹಾಕ್ಕೊಳ್ಳೋದ್ರಿಂದ ಒಳಗಡೆ ಹಾಕಿರುವಂತಹ ಬಟ್ಟೆ ಆಚೆ ಈಚೆ ಆಗೋದಿಲ್ಲ, ಸರಿಯೋದಿಲ್ಲ. ಸೊ ಒಂದೇ ಕಡೆ ಅದು ಇರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಅಲ್ಲಲ್ಲಿ ನೋಡಿ ಈ ರೀತಿ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಿರ್ಬೋದು ಒಂದು ಕಡೆ ನಾನು ನಾಟ್ ಹಾಕಿ ಆಯಿತು. ಹಾಗೆಯೇ ಅದೇ ಲೈನಲ್ಲಿ ಸ್ವಲ್ಪ ಮುಂದಕ್ಕೆ ನಾನು ಇನ್ನೊಂದು ನಾಟನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ, ಇವಾಗ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿರ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ನೋಡಿ, ನಾನೀಗ ಮಾಡ್ತಾ ಇರೋದು ಡೋರ್ ಮ್ಯಾಟನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಹಳೇದಾದಂತಹ ಬೆಡ್ಶೀಟನ್ನು ಯೂಸ್ ಮಾಡಿಕೊಂಡು ಅಥವಾ ಈ ಹಳೇದಾದಂತಹ ನೈಟಿನ ಯೂಸ್ ಮಾಡಿಕೊಂಡು, ಕುರ್ತಾಗಳನ್ನು ಯೂಸ್ ಮಾಡಿಕೊಂಡು ಅಥವಾ ಹಳೇದಾದಂತಹ ಟವಲ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಎಷ್ಟು ಚೆನ್ನಾಗಿ ಮನೆಯಲ್ಲೇ ರೆಡಿ ಮಾಡಬಹುದು ಅಂತ ಹೇಳಿ. ನೋಡಿ, ಈ ರೀತಿ ನಾನು 4-5 ಹತ್ತಿರ ಈ ರೀತಿ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾಟನ್ನು ಹಾಕ್ಕೊಂಡ್ಬಿಟ್ಟು ನಾನು ಈಗ ಏನು ತೋರಿಸ್ತಾ ಇದ್ದೀನಲ್ಲ ಹಾಗೆ ಎಡ್ಜಲ್ಲಿ ಹೀಗೆ ಮಡಚಿಬಿಟ್ಟು ನೋಡಿ ಇಲ್ಲೂ ಕೂಡ ಹೊಲಿಗೆ ಹಾಕ್ಕೊಳ್ಬೇಕು. ಹಾಗೆ ಆ ಸೈಡ್ ಕೂಡ ಹೊಲಿಗೆ ಹಾಕಬೇಕು. ನೋಡಿ, ಅದನ್ನು ಕೂಡ ಹೀಗೆ ಮಡಚಬೇಕು. ಹೀಗೆ ಮಡಚಿಬಿಟ್ಟು ಈ 4 ಬದಿಯಲ್ಲೂ ಅದು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನಾನು ಪೂರ್ತಿಯಾಗಿ. ನೋಡಿ, ನೀವು ನೋಡ್ತಿರ್ಬೋದು ಇವಾಗ ಲಾಸ್ಟ್ ಎಂಡಿಂಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ನಾನೀಗ ಆಲ್ರೆಡಿ ಇವಾಗ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ, ಹೀಗೆ ಈ ರೀತಿ ಹೊಲಿಗೆನ ನಾನು ಹಾಕ್ಕೊಂಡು ಹೋದೀನಿ ಒಂದು ಸೈಡು. ಹಾಗೆಯೇ ಇದೇ ರೀತಿಯೇ ನೀವು 4 ಬದಿಯಲ್ಲೂ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನಾನು ಪೂರ್ತಿ ಹೊಲಿಗೆನ ನಿಮಗೆ ಫುಲ್ ಸೈಡಿಗೆಲ್ಲ ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಫುಲ್ ನೋಡಿ ಈ ರೀತಿ ನಾನು ಸ್ಟಿಚ್ ಬಂದಿದ್ದೀನಿ. ಹಾಗೆಯೇ ಮಿಡಲ್ನಲ್ಲಿ ನಾನು ಒಂದೊಂದು ನಾಟನ್ನು ಕೂಡ ಹಾಕಿದ್ದೀನಿ. ನೋಡಿ, ಈ ರೀತಿ ನಿಮಗೆ ಆಲ್ರೆಡಿ ನಾನೀಗ ನಾಟ್ ಹಾಕೋದನ್ನು ಕೂಡ ತೋರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಡೋರ್ ಮ್ಯಾಟ್ ರೆಡಿ ಆಯಿತು ಅಂತ ಹೇಳಿ. ನೀಟಾಗುತ್ತೆ, ಹಾಗೆಯೇ ಜಾರೋದಿಲ್ಲ. ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಜಾರೋದಿಲ್ಲ. ಕಾಲು ಒರೆಸ್ಕೊಳಕ್ಕೆ ಮೆತ್ತಗೆ ಒಳಗೆ ತುಂಬಾ ಚೆನ್ನಾಗಾಗುತ್ತೆ. ಅಕಸ್ಮಾತ್ ನಿಮಗೆ ಕಾಲು ಒರೆಸ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋದು ಬೇಡ ಅನಿಸಿದರೆ ನೀವು ಸ್ಟೂಲ್ಗಳಲ್ಲಿ, ಚೇರ್ಗಳ ಮೇಲ್ಗಡೆ ಕೂಡ ನೀವು ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ನೋಡಿ ಹೀಗೆ ಸ್ಟೂಲ್ ಮೇಲೆ ಹಾಕಿ ನೀವು ಕೂತ್ಕೋಬಹುದು. ತುಂಬ ಚೆನ್ನಾಗಿ ಸಾಫ್ಟಾಗೂ ಕೂಡ ಇರುತ್ತೆ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಯೂಸ್ ಆಗಿದ್ದರೆ ಮರೀದಿನೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸ್ಟೂಲು ಹಾಗೆಯೇ ಚೇರು ಸ್ವಲ್ಪ ಹಾರ್ಡ್ ಇರೋದ್ರಿಂದ ನೀವು ಈ ಥರ ಮ್ಯಾಟನ್ನು ರೆಡಿ ಮಾಡಿಬಿಟ್ಟು ನೀವು ಅದ್ರಗಳ ಮೇಲ್ಗಡೆ ಇಟ್ಬಿಟ್ಟು ನೀವು ಕೂರಬಹುದು. ತುಂಬಾ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಅಥವಾ ಡೋರ್ ಮ್ಯಾಟ್ ಆಗಿ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಆವಾಗ ಕಾಲು ಜಾರೋದಿಲ್ಲ. ನೀಟಾಗಿ ನೀವು ಹೇಗೇನು ಒರೆಸ್ತಿರ್ತೀರಲ್ಲ ಅಲ್ಲೇ ಇರುತ್ತೆ. ನೋಡಿ, ಅಂಗಡಿಯಿಂದ ತಂದಿರೋ ಮ್ಯಾಟ್ಗಳೆಲ್ಲ ಕಾಲು ಜಾರುತ್ತೆ. ಸೊ ಸ್ಲಿಪ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಇದು ಕಾಲು ಜಾರೋದಿಲ್ಲ. ಸೊ ಹಾಗಾಗಿ ಯೂಸ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಓಕೆ, ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.